ಒಂದು ದಿನ ಸಿಂಹ ಕತ್ತೆಯನ್ನ ಯಶಸ್ವಿಯಾಗಿ ಬೇಟೆಯಾಡುತ್ತೆ. ಆದರೆ ಅದನ್ನ ಕೊಲ್ಲಬೇಡ, ನಮ್ಮ ಬಳಿ ಒಂದು ಐಡಿಯಾ ಇದೆ ಅಂತ ಆ ಗುಂಪಿನಲ್ಲಿದ್ದ ಸಿಂಹವೊಂದು ಸೂಚಿಸುತ್ತೆ. ಕುತೂಹಲದಿಂದ ಇತರ ಸಿಂಹಗಳು ಅದನ್ನು ಒಪ್ಪಿಕೊಳ್ಳುತ್ತವೆ. ಕತ್ತೆಯನ್ನ ತಿನ್ನುವ ಬದಲು ಅದನ್ನ ದತ್ತು ತೆಗೆದುಕೊಳ್ಳೋಣ ಅಂತ ನಿರ್ಧಾರ ಮಾಡ್ತಾವೆ. ಕಾಲಾನಂತರದಲ್ಲಿ ಅವುಗಳು ಕತ್ತೆಯ ಸಂಪೂರ್ಣ ನಿಷ್ಠೆಯನ್ನ ಪಡೆದುಕೊಳ್ಳುತ್ತವೆ. ಸರಿಯಾದ ಸಮಯ ಬಂದಾಗ ಉಪಾಯದಿಂದ ಕತ್ತೆಯನ್ನ ನಾಯಕನನ್ನಾಗಿ ಮಾಡಿ ಕತ್ತೆಯ ಸಮುದಾಯಕ್ಕೆ ಹಿಂದಿರುಗಿಸ್ತಾವೆ. ಆ ನಾಯಕ ಕತ್ತೆಗೆ ಸಿಂಹಗಳ ಬೆಂಬಲ ಇದೆ ಅನ್ನುವ ಕಾರಣಕ್ಕಾಗಿ ಇತರ ಕತ್ತೆಗಳು ಅವನಿಗೆ ಭಯಪಡಲು ಮತ್ತು ಗೌರವಿಸುವುದಕ್ಕೆ ಪ್ರಾರಂಭ ಮಾಡ್ತಾವೆ. ಕತ್ತೆಯನ್ನ ವಿರೋಧಿಸಲು ಅಥವಾ ಅವಿಧೇಯರಾಗಲು ಧೈರ್ಯ ಮಾಡಿದ ಯಾವುದೇ ಕತ್ತೆಯನ್ನಾದರೂ ಬೇಗನೆ ಸೆರೆ ಹಿಡಿಯಲಾಗ್ತಾ ಇತ್ತು. ಸಿಂಹಗಳ ಬೇಟೆಯ ಸಮಯ ಬಂದಾಗ ಈ ರೀತಿಯ ಕತ್ತೆಗಳನ್ನು ಹಿಡಿದು ಸಿಂಹಗಳಿಗೆ ನೀಡಲಾಗ್ತಾ ಇತ್ತು. ಸಿಂಹಗಳನ್ನ ಬೇಟೆಯ ತೊಂದರೆಯಿಂದ ಇದು ರಕ್ಷಣೆ ಮಾಡ್ತಾ ಇತ್ತು. ಕತ್ತೆಗಳ ದೃಷ್ಟಿಯಲ್ಲಿ ನಾಯಕ ಕತ್ತೆ ಸಿಂಹದಂತೆಯೇ ಶಕ್ತಿಶಾಲಿಯಾಗಿತ್ತು. ಸಿಂಹಗಳ ನಡುವೆ ಮಾತ್ರ ಅದು ಯಾವಾಗಲೂ ಕೇವಲ ಕತ್ತೆಯಾಗಿಯೇ ಇತ್ತು. ಕೊನೆಗೆ ಪರಿಸ್ಥಿತಿ ಯಾವ ರೀತಿ ಬರುತ್ತೆ ಅಂದರೆ, ಸಿಂಹಗಳಿಗೆ ನೀಡಿ ಕತ್ತೆಗಳ ಸಂತತಿಯೇ ನಾಶವಾಗುತ್ತೆ. ಕೊನೆಗೆ ಎಲ್ಲಾ ಕತ್ತೆಗಳು ಆಹಾರವಾಗಿ ಖಾಲಿಯಾದಾಗ ತನ್ನ ಸರದಿಯನ್ನ ತಪ್ಪಿಸಿಕೊಳ್ಳಲು ನಾಯಕ ಕತ್ತೆಗೆ ಸಾಧ್ಯವಾಗುವುದಿಲ್ಲ. ಅದು ಕೂಡ ಒಂದು ದಿನ ಸಿಂಹಗಳಿಗೆ ಆಹಾರವಾಗುತ್ತೆ. ಸಿಂಹಗಳ ಬೆಂಬಲ ಇದೆ ಅಂತ ಈ ನಾಯಕ ಕತ್ತೆ ಇತರೆ ಕತ್ತೆಗಳ ಪ್ರಾಣ ಕೊಟ್ಟು ತ್ಯಾಗಗಳನ್ನ ಮಾಡಿತ್ತು. ಆದರೆ ಅದು ಒಂದು ಸರಳ ಸತ್ಯವನ್ನ ಮರೆತೇ ಬಿಟ್ಟಿತ್ತು. ಯಾರಿಗಾದರೂ ಅತಿಯಾದ ನಿಷ್ಠೆ ತೋರಿದ್ರೆ ಅವರು ನಿಮ್ಮನ್ನ ಸಾಧನವಾಗಿ ಬಳಸ್ಕೊಳ್ತಾರೆ. ಹಾಗೂ ಅಧರ್ಮದಿಂದ ಸಿಕ್ಕ ಬೆಂಬಲ ಎಂದಿಗೂ ಶಾಶ್ವತವಲ್ಲ. ಅದು ಕೊನೆಗೆ ತಮ್ಮನ್ನೇ ಸಂಕಟಕ್ಕೆ ಸಿಲುಕಿಸುತ್ತದೆ ಅನ್ನೋದು ಕತ್ತೆಗೆ ತಿಳಿಯಲೇ ಇಲ್ಲ. ಈ ಕಥೆಯಿಂದ ನಿಮ್ಗೆ ಏನು ಅರ್ಥವಾಯಿತು? ಕಾಮೆಂಟ್ ಮಾಡಿ.